nice that you are all here in the presence of God. ನೀವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಕಂಡು ಬರುವಂತದ್ದು ಒಳ್ಳೆಯದಾಗಿದೆ. The time that we spend in the presence of God is the precious time. ನಾವು ದೇವರ ಸನ್ನಿಧಾನದಲ್ಲಿ ಇಲ್ಲಿ ಕಳೆಯುವಂತ ಪ್ರತಿಯೊಂದು ಕ್ಷಣವೂ ವಿಶೇಷವಾದದ್ದಾಗಿದೆ. Because this time, the time is filled with the grace of God. ಈ ಒಂದು ಸಮಯವು ದೇವರ ಕೃಪೆಯಿಂದ ತುಂಬಲ್ಪಟ್ಟಿದೆ. Hallelujah. 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 And today's message topic is how to overcome temptation. ಈ ದಿನದ ಸಂದೇಶದ ಶೀರ್ಷಿಕೆಯು ಶೋಧನೆಯಿಂದ ಹೊರಬರುವುದು ಹೇಗೆ. How to fight against the temptation. ಶೋಧನೆಯೊಂದಿಗೆ ಹೇಗೆ ಅದಕ್ಕೆ ವಿರುದ್ಧವಾಗಿ ಹೋರಾಡುವುದು. Hallelujah. 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 We know temptation means, everyone is scared of temptations. ಶೋಧನೆ ಎಂದು ಹೇಳುವುದಾದರೆ ಪ್ರತಿಯೊಬ್ಬರಿಗೂ ಅದನ್ನು ಕುರಿತಾಗಿ ಭಯ ಇರುತ್ತದೆ. Bible also says, Matthew chapter 26 verse 41 says, Bible, open the Matthew chapter 26 verse 41, it says, watch and pray that ye enter not into temptation. The spirit indeed is willing, but the flesh is weak. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. Hallelujah. Hallelujah. Even Bible warns us that you have to escape this temptation. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂಥ ಪ್ರಕಾರವಾಗಿ ನಾವು ಶೋಧನೆಯಿಂದ ಹೊರಬರಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. So we should be really careful about this temptation which is coming against us. That's why God says, watch and pray that ye enter not into temptation. ನಾವು ಶೋಧನೆಯಿಂದ ಹೊರಬರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಆದ್ದರಿಂದ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. Hallelujah. Hallelujah. That's why in in Luke, book of Luke, chapter 11 verse 4 says, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, it's a prayer that God has taught us how to make prayer. In that prayer, one of the sentences in the prayer, it says, forgive us our sins, for we also forgive everyone that is indebted to us, and lead us not into temptation, but deliver us from evil. ದೇವರು ಯೇಸು ಕ್ರಿಸ್ತರು ನಮಗೆ ಹೇಳಿಕೊಟ್ಟಂಥ ಆ ಒಂದು ಪ್ರಾರ್ಥನೆಯಲ್ಲಿ ಒಂದು ಭಾಗದಲ್ಲಿ ಹೇಳಲ್ಪಟ್ಟಿದೆ, ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ. Hallelujah. 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 Even in our daily prayer, that's what God taught us, how to make a prayer. In that prayer, the importance of overcoming temptation is given. He says, lead us not into temptation, but deliver us from temptation. ನಮಗೆ ಹೇಳಿಕೊಟ್ಟಿರುವಂಥ ಆ ದಿನನಿತ್ಯದ ಪ್ರಾರ್ಥನೆಯಲ್ಲಿಯೂ ಸಹ ಶೋಧನೆಗೆ ಅಷ್ಟು ಮುಖ್ಯತ್ವವನ್ನು ಕೊಟ್ಟು ಹೇಳಲ್ಪಟ್ಟಿದೆ. ಅದರಲ್ಲಿ ಹೇಳುವಂಥ ಪ್ರಕಾರವಾಗಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಅದರಿಂದ ತಪ್ಪಿಸು ಎಂಬುದಾಗಿ ಹೇಳಲ್ಪಟ್ಟಿದೆ. So first he says you have to watch and pray every time. We have to make a prayer to God. What is that prayer? Lord, lead us not into temptation, but deliver us from the temptation. Lord, let me not yield to the temptation. Lord, help me to overcome that temptation. ಆದ್ದರಿಂದಲೇ ಈ ಒಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರೇ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಅದರಿಂದ ನಮ್ಮನ್ನು ತಪ್ಪಿಸು, ಅಂದರೆ ಆ ಒಂದು ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ನೋಡಿಕೋ. This temptation takes a different forms for different people. ಪ್ರತಿಯೊಬ್ಬರಿಗೂ ಶೋಧನೆ ಒಂದೇ ರೀತಿಯಾಗಿರುವುದಿಲ್ಲ, ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಕಂಡುಬರುತ್ತದೆ. Each one is attracted towards certain things. ಪ್ರತಿಯೊಬ್ಬರು ಬೇರೆ ಬೇರೆ ಕಾರ್ಯಗಳಿಗೆ ಆಕರ್ಷಿಸಲ್ಪಟ್ಟಿರುತ್ತಾರೆ. They are very strong in certain area and very weak in certain area. ಕೆಲವು ಕಾರ್ಯಗಳಲ್ಲಿ ಕೆಲವರು ಬಹಳ ಬಲವುಳ್ಳವರಾಗಿರುತ್ತಾರೆ, ಕೆಲವು ಕಾರ್ಯಗಳಲ್ಲಿ ಇನ್ನೂ ಕೆಲವರು ಬಹಳ ಬಲಹೀನರಾಗಿರುತ್ತಾರೆ. That's why the Satan always watches what is our weak point, the weakest link
that Satan always looks at it and catches that only. ಆದ್ದರಿಂದ ಸೈತಾನನು ಪ್ರತಿಯೊಬ್ಬರನ್ನು ಗಮನಿಸುತ್ತಾ ಇರುತ್ತಾನೆ, ಯಾರು ಯಾವ ಕಾರ್ಯದಲ್ಲಿ ಬಲಹೀನರಾಗಿರ್ತಾರೆ ಎಂಬುದಾಗಿ ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಮ್ಮೊಂದಿಗೆ ಶೋಧನೆಯನ್ನು ತರುತ್ತಾನೆ. I just straight away want to go to the main object of this sermon, how to overcome. ಈ ಒಂದು ಸಂದೇಶದ ಮುಖ್ಯ ಒಂದು ಕಾರ್ಯಕ್ಕೆ ನಾನು ಹೋಗಲು ಬಯಸುತ್ತೇನೆ. ನಾವು ಆ ಶೋಧನೆಯಿಂದ ಹೊರಬರುವುದು ಹೇಗೆ? Has anyone really succeeded in overcoming these temptations? ಈ ಒಂದು ಶೋಧನೆಯಿಂದ ತಪ್ಪಿಸಿಕೊಂಡು ಯಾರಾದರೂ ಇದರಲ್ಲಿ ಅವರು ಜಯವನ್ನು ಗಳಿಸಿದ್ದಾರೆ ಎಂಬುದಾಗಿ ನಾವು ನೋಡಬಹುದಾಗಿದೆ. Even in Bible, if you go through the various leaders, some of them failed, some of them miserably failed, and some of them withstood. ಇನ್ನೂ ಅನೇಕ ಜನರು ಇಲ್ಲಿ ಗಮನಿಸಿ ನೋಡಬೇಕಾದರೆ ಕೆಲವರು ಆ ಒಂದು ಶೋಧನೆಗೆ ಒಳಪಟ್ಟು ಅದರಲ್ಲೇ ಸೋತು ಹೋಗಿದ್ದಾರೆ. ಇನ್ನು ಕೆಲವರು ಶೋಧನೆಯಲ್ಲಿ ಅದನ್ನು ಎದುರಿಸಿ ನಿಂತು ಅದಕ್ಕೆ ಯಾವುದೇ ಒಂದು ಮುಖ್ಯತ್ವವನ್ನು ಕೊಡದೆ ಅದನ್ನು ಜಯಿಸಿ ನಿಂತಿದ್ದಾರೆ. If you see the life of David was a strong man but miserably failed in his temptation. ದಾವೀದನನ್ನು ಗಮನಿಸಿ ನೋಡಬೇಕಾದರೆ ಬಹಳ ಒಳ್ಳೆಯ ವ್ಯಕ್ತಿ ಮತ್ತು ಬಲವುಳ್ಳಂಥ ವ್ಯಕ್ತಿಯಾಗಿದ್ದನು. ಆದರೂ ಸಹ ಆತನಿಗೆ ಬಂದಂಥ ಆ ಒಂದು ಶೋಧನೆಯಲ್ಲಿ ಸೋತು ಹೋದನು. But if we see the life of Joseph could succeed, could able to overcome the temptations. ಆದರೆ ಯೋಸೇಫನನ್ನು ಗಮನಿಸಿ ನೋಡಬೇಕಾದರೆ ಆ ಶೋಧನೆಗೆ ಆತನು ಎದುರಿಸಿ ನಿಂತು ಅದರಲ್ಲಿ ಜಯವನ್ನು ಕಂಡವನಾಗಿರುತ್ತಾನೆ. We all know our Lord Jesus Christ as, he overcame the temptation. ಯೇಸು ಕ್ರಿಸ್ತನು ಸಹ ಆ ಒಂದು ಶೋಧನೆಯನ್ನು ಬಿಟ್ಟು ಆತನು ಹೊರಬಂದದನ್ನು ನಾವು ಕಾಣುತ್ತೇವೆ. So let's meditate upon this subject. How did Jesus overcome? ಆದ್ದರಿಂದ ಯೇಸು ಕ್ರಿಸ್ತನು ಆ ಶೋಧನೆಯಿಂದ ಹೇಗೆ ಹೊರಬಂದನು ಎಂಬುದಾಗಿ ಗಮನಿಸೋಣ. That if we see in the book of Matthew chapter 4, how Jesus overcame the temptations. ಅದನ್ನು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಯೇಸು ಕ್ರಿಸ್ತನು ಶೋಧನೆಯಿಂದ ಹೇಗೆ ಹೊರಬಂದನು ಎಂಬುದಾಗಿ ಹೇಳಲ್ಪಟ್ಟಿದೆ. If you read from verse 1 onwards, it says, after the 40 days of fasting, he was taken to wilderness to be tempted by Satan. ಇಲ್ಲಿ ಹೇಳಲ್ಪಟ್ಟಿದೆ, ಆತನ 40 ದಿನದ ಉಪವಾಸಗಳ ನಂತರ ಆತನನ್ನು ಶೋಧಿಸುವುದಕ್ಕಾಗಿ ಅರಣ್ಯಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ ಹೇಳಲ್ಪಟ್ಟಿದೆ. So straight away I'll go to verse 3 says, the Satan comes to Jesus Christ and said, if thou be the Son of God, command that these stones be made bread. ಇಲ್ಲಿ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. And second again in verse 5 it says, it takes Jesus Christ to the pinnacle of the temple and says, if thou be the Son of God, cast thyself down, for it is written, God shall give his angels charge concerning thee. ಅದೇ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಸೈತಾನನು ಯೇಸುವನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಹೇಳುತ್ತಾನೆ. And again that time he did not leave after failed in 2 attempts. But again he tried at the 3rd attempt. You see, he goes to Jesus Christ. He said, Jesus, you see this? He has taken Jesus to a very high place and shown the whole world and told Jesus Christ, I'll give you everything to you. I will give everything to you if only you bow down before me.
2 ಬಾರಿ ಯೇಸು ಕ್ರಿಸ್ತನು ಸೈತಾನನ ಮಾತಿಗೆ ಒಳಗಾಗದಂತೆ ಆಗ ಸೈತಾನನು ಸೋತು ಹೋದ ನಂತರವೂ ಸಹ 3ನೇ ಬಾರಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅದರ ವೈಭವಗಳನ್ನು ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲ ನಿನಗೆ ಕೊಡುವೆನು ಎಂಬುದಾಗಿ ಹೇಳುತ್ತಾನೆ. In all 3 times, Satan miserably failed to tempt Jesus because Jesus overcame all the temptation. 3 ಬಾರಿಯೂ ಸಹ ಸೈತಾನನು ಯೇಸುವನ್ನು ಶೋಧಿಸೋದಕ್ಕೆ ಹೋದ ನಂತರವೂ ಸಹ ಅದರಲ್ಲಿ ಸೋತು ಹೋಗುತ್ತಾನೆ. ಯಾಕೆಂದರೆ ಯೇಸುವು ಆ ಶೋಧನೆಗೆ ಒಳಗಾಗಲಿಲ್ಲ. Hallelujah. Hallelujah. All these things we know year after year. During the Lent times, this is a sermon. So we hear this. If we say, Pastor, I know this story, how Jesus overcame all this. I know that story. Yes, I know. You also know. ಪ್ರತಿ ವರ್ಷವೂ ಈ ಒಂದು ದುಃಖಗಳ ಸಮಯದಲ್ಲಿ ನಾವು ಕಲಿಯುವಂಥ ಮತ್ತು ಕೇಳಿಸಿಕೊಳ್ಳುವಂಥ ಪ್ರಸಂಗವು ಈ ಒಂದು ಕಥೆಯ ಮೇಲೆ ಆಧಾರಿತವಾಗಿರುತ್ತದೆ. ಆದ್ದರಿಂದ ಎಲ್ಲರೂ ಹೇಳುವಂಥದ್ದು ಇದು ನನಗೆ ಗೊತ್ತು, ನಾನು ಓದಿದ್ದೇನೆ ಎಂಬುದಾಗೆಲ್ಲ ಹೇಳುತ್ತಾರೆ. But I just want to remind you certain things. ಆದರೆ ನಾನು ನಿಮಗೆ ಕೆಲವು ಕಾರ್ಯಗಳನ್ನು ಜ್ಞಾಪಿಸಲು ಬಯಸುತ್ತೇನೆ. The first and foremost is the timing of temptation. ಮೊಟ್ಟ ಮೊದಲನೇದಾಗಿ ಶೋಧನೆಯ ಒಂದು ಸಮಯ. Does the temptation come all time? ಶೋಧನೆ ಎನ್ನುವಂಥದ್ದು ಎಲ್ಲಾ ಸಮಯಗಳಲ್ಲಿಯೂ ಬರುತ್ತದಾ? No. ಇಲ್ಲ. Sometimes, because Satan knows which is the right time to attack. ಕೆಲವು ಸಮಯಗಳಲ್ಲಿ ಮಾತ್ರವೇ. ಯಾಕೆಂದರೆ ಸೈತಾನನಿಗೆ ಚೆನ್ನಾಗಿ ಗೊತ್ತು ಯಾವ ಸಮಯದಲ್ಲಿ ಯಾರನ್ನು ನಾವು ಹೋಗಿ ಅವರನ್ನು ಆಕ್ರಮಿಸಿಕೊಳ್ಳಬೇಕೆಂಬುದಾಗಿ ಗೊತ್ತು. Even a strong person, not all the time he will be strong. Sometimes he will be weak. ಬಹಳ ಬಲಿಷ್ಠನಾಗಿರುವಂಥ ವ್ಯಕ್ತಿಯೂ ಸಹ ಎಲ್ಲ ಸಮಯಗಳಲ್ಲಿಯೂ ಆತನು ಬಲದಿಂದ ತುಂಬಿರುವುದಿಲ್ಲ. ಕೆಲವು ವೇಳೆಗಳಲ್ಲಿ ಆತನು ಸಹ ಬಲಹೀನನಾಗಿರುತ್ತಾನೆ. Here, the temptation of Jesus Christ, it did not happen when Jesus was physically strong. When Jesus was physically weak, please understand this. Jesus was fasting for 40 days. After 40th day, Bible very clearly says he was hungry. ಯೇಸು ಕ್ರಿಸ್ತನು ಸಹ ಬಲ ಇರುವಂಥ ರೀತಿಯಲ್ಲಿ ಇರುವಂಥ ಸಮಯದಲ್ಲಿ ಆತನು ಶೋಧಿಸಲ್ಪಡಲಿಲ್ಲ. ಆತನು 40 ದಿನಗಳ ಉಪವಾಸ ಮಾಡಿದ ನಂತರ ಆತನು ಶೋಧನೆಗೆ ಒಳಪಟ್ಟನು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಆಗ ಆತನು ಹಸಿವೆಯಿಂದ ಇದ್ದನು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. At the same time he was spiritually high because 40 days fasting, being closer to God, communing with God every time. 40 days he was with God. ಆತನು 40 ದಿನಗಳು ಉಪವಾಸ ಮಾಡಿ ದೈಹಿಕವಾಗಿ ಬಲಹೀನವಾಗಿ ಕಂಡರೂ ಸಹ 40 ದಿನಗಳು ದೇವರ ಸನ್ನಿಧಾನದಲ್ಲಿದ್ದು ಪ್ರಾರ್ಥಿಸಿ ಆತನು ಆತ್ಮಿಕವಾಗಿ ಬಲ ಹೊಂದಿದಂತವನಾಗಿ ಕಂಡು ಬರುತ್ತಾನೆ. So when he was spiritually on higher ground, closer to God, mind you, we will be thinking Satan can never come to that person. ಆ ವ್ಯಕ್ತಿಯು ಆತ್ಮಿಕವಾಗಿ ಬಲವನ್ನು ಹೊಂದಿ ಆತನು ದೇವರಿಗೆ ಹತ್ತಿರವಾಗಿ ಇರುವಂಥ ಸಮಯದಲ್ಲಿ ಸೈತಾನನು ಬರುವುದಿಲ್ಲ, ಶೋಧಿಸುವುದಿಲ್ಲ ಎಂಬುದಾಗಿ ತಿಳಿದುಕೊಳ್ಳಬೇಡಿ. But unfortunately, to the most spiritual person, the temptation comes to whom? The most spiritual person who is closer to God and is day in, day out, day in and day out, communing with God, speaking to God, praying to God, and talking to God. To that person, I tell you, the temptation comes.
ಹಗಲು ഇരുಳು ದೇವರ ವಾಕ್ಯದಲ್ಲಿ ಧ್ಯಾನದಿಂದ ಇರುವಂಥ ವ್ಯಕ್ತಿಯು, ದೇವರಿಗೆ ಹತ್ತಿರವಾಗಿರುವಂಥವನು, ದೇವರ ಸಂಗಡ ಮಾತಾಡುತ್ತಾ ಇರುವಂಥ ವ್ಯಕ್ತಿಗೆ ಆತನು ದೇವರೊಂದಿಗೆ ಹತ್ತಿರವಾಗಿದ್ದು ಆತ್ಮಿಕ ರೀತಿಯಲ್ಲಿ ಬೆಳೆದು ಆತನು ಚೆನ್ನಾಗಿದ್ದರೂ ಸರಿ ಸೈತಾನನು ಶೋಧನೆಯನ್ನು ಆತನಿಗೆ ತರುತ್ತಾನೆ. Hallelujah. 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 If you are not spiritually strong, the Satan will not bother about you. Because you are no use to him. You are not going to fight with him. Because you are already weak. You are spiritually weak. So you are one among his company. ನೀವು ಆತ್ಮಿಕವಾಗಿ ಬಲಗೊಳ್ಳದೆ ಇರುವುದಾದರೆ ಸೈತಾನನು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನೀವು ಈಗಾಗಲೇ ಸೈತಾನನ ಗುಂಪಿನಲ್ಲಿ ಸೇರಿರೋದ್ರಿಂದ ನೀವು ಆತನಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಿಲ್ಲ. ಅದಕ್ಕೆ ಆತನು ನಿಮಗೆ ವಿರುದ್ಧವಾಗಿ ಯಾವುದೇ ಶೋಧನೆಯನ್ನು ತರುವುದಿಲ್ಲ. ಆದರೆ ಆತ್ಮಿಕ ರೀತಿಯಲ್ಲಿ ಬೆಳೆದು ದೇವರಿಗೆ ಹತ್ತಿರವಾಗಿ ಇರುವಂಥ ವ್ಯಕ್ತಿಗಳಿಗೆ ಆತನು ಶೋಧನೆಯನ್ನು ತಂದೊಡ್ಡುತ್ತಾನೆ. If you want to win the battle, whom should you fight with? The captain of the army. You go and kill the captain of the army, the whole army will get scattered and they will run away. ನೀವು ಯುದ್ಧದಲ್ಲಿ ಹೋರಾಟ ಮಾಡಬೇಕು, ಅದರಲ್ಲಿ ಗೆಲ್ಲಬೇಕು ಎಂದು ಹೇಳುವುದಾದರೆ ಯಾರೊಂದಿಗೆ ಹೋಗಿ ಹೋರಾಟ ಮಾಡಬೇಕು? ಆ ಸೈನ್ಯದ ದಳಪತಿಯಾಗಿರುವಂಥ ವ್ಯಕ್ತಿಯೊಂದಿಗೆ ಹೋಗಿ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದರೆ ಸಾಕು, ಇಡೀ ಸೈನ್ಯವೇ ಅಲ್ಲಿಂದ ಮಾಯವಾಗುತ್ತದೆ. The Satan knows if the spiritually strong person, if that person is tempted, all other people will simply fall flat. ಸೈತಾನನಿಗೂ ಸಹ ಚೆನ್ನಾಗಿ ಗೊತ್ತು, ಆತನು ಸಹ ಆತ್ಮಿಕ ರೀತಿಯಲ್ಲಿ ಬೆಳೆದಿರುವಂಥ ವ್ಯಕ್ತಿಯನ್ನು ಹೋಗಿ ಅವನೊಂದಿಗೆ ಅವನನ್ನು ಆಕ್ರಮಿಸಿಕೊಳ್ಳುವುದಾದರೆ, ಅವನನ್ನು ಕೆಳಕ್ಕೆ ಬೀಳಿಸುವುದಾದರೆ ಬೇರೆ ಇರುವಂಥ ಎಲ್ಲರೂ ಸಹ ಅವರು ಬಿದ್ದು ಹೋಗುವರು ಎಂಬುದಾಗಿ. Hallelujah. Hallelujah. So those people who are getting closer to God and growing spiritually, we have to be careful. ಯಾರ್ಯಾರು ಯೇಸುವಿನೊಂದಿಗೆ ಹತ್ತಿರವಾಗಿದ್ದು ಆತನೊಂದಿಗೆ ಆತ್ಮಿಕ ರೀತಿಯಲ್ಲಿ ಬೆಳೆಯುತ್ತಾ ಇದ್ದೀರೋ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕು. Hallelujah. 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 You see, after 40 days, what an amount of spiritual gift Jesus must have had, the power from God, he must have had so much of power, everything. But to that person, Satan goes and tempts. 40 ದಿನಗಳು ಉಪವಾಸ ಮಾಡಿ ದೇವರೊಂದಿಗೆ ಪ್ರಾರ್ಥಿಸಿ ಇರುವಂಥ ವ್ಯಕ್ತಿಯು ಯೇಸುವು ಎಷ್ಟು ದೇವರಿಂದ ಬಲವನ್ನು ಪಡೆದುಕೊಂಡಿರಬಹುದು, ಆತ್ಮಿಕ ರೀತಿಯಲ್ಲಿ ಎಷ್ಟು ಬಲಗೊಂಡಿರಬಹುದು, ಆದರೂ ಸಹ ಸೈತಾನನು ಆ ವ್ಯಕ್ತಿಯನ್ನೇ ಹೋಗಿ ಶೋಧಿಸುತ್ತಾನೆ. Hallelujah. 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 The spiritual leaders, the people who are getting closer to God, careful, Satan is around. ಆತ್ಮಿಕ ರೀತಿಯಲ್ಲಿ ನೀವು ಬಲಗೊಂಡಿರುವಂಥವರು, ಹಿರಿಯರು, ನೀವು ಬೇರೆಯವರನ್ನು ನಡೆಸುವಂಥವರು ಸಹ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ನಿಮ್ಮ ಸುತ್ತಲೂ ಸೈತಾನನು ಕಾಯುತ್ತಾ ಇದ್ದಾನೆ. Hallelujah. 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 Others must be really enjoying this sermon. Good. I am not the target. See, only the pastor, the leaders, they'll suffer. I am not. Correct? ಬೇರೆಯವರು ತಿಳ್ಕೊಂಡಿರಬಹುದು ಇದೆಲ್ಲ ಬರೀ ಮುಂದೆ ಇರುವಂಥ ಹಿರಿಯರಿಗೆ, ನಾಯಕರಿಗೆ ಮಾತ್ರವೇ, ಪಾಸ್ಟರ್ಗಳಿಗೆ, ನನಗಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. Hello. Satan has not considered you as anything. You are useless. You are already in his packet. You are already in his packet. ಆ ರೀತಿ ತಿಳಿದುಕೊಂಡಿರುವುದಾದರೆ ಸೈತಾನನು ನಿಮ್ಮ ಬಗ್ಗೆ ಏನೇನೋ ತಿಳಿದುಕೊಂಡಿಲ್ಲ. ಯಾಕೆಂದರೆ ನೀವು ಈಗಾಗಲೇ ಸೈತಾನನ ಬುಟ್ಟಿಯಲ್ಲಿ ಇದ್ದೀರಿ. Hallelujah. 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 So if you think I am not going to face any temptation, my dear friend, temptation will not come to you because you are already in his bottle. Like a jinn. Alauddin, jinn. There the genie will be put in that bottle and closed. So you are already there in the bottle, closed by this devil. ನೀವು ಒಂದು ವೇಳೆ ತಿಳಿದುಕೊಂಡಿರ್ಬೋದು ಸೈತಾನ ನನ್ನ ಹತ್ರ ಬರೋದಿಲ್ಲ, ನನಗೆ ಶೋಧನೆ ಕೊಡೋದಿಲ್ಲ ಎಂಬುದಾಗಿ. ಆದರೆ ನೀವು ಬಲಹೀನರಾಗಿರೋದ್ರಿಂದ ನೀವು ಈಗಾಗಲೇ ಸೈತಾನನ ಬುಟ್ಟಿಯಲ್ಲಿ ಇದ್ದೀರಿ.
Hallelujah. 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 The next, as I already told you, he was hungry, physically weak, mentally strong, physically weak. ಆತನನ್ನು ಗಮನಿಸಿ ನೋಡುವುದಾದರೆ 40 ದಿನದ ಉಪವಾಸಗಳ ನಂತರ ಆತನ ದೇಹವು ಬಲಹೀನವಾಗಿತ್ತು ಮತ್ತು ಆತ್ಮವು ಮನಸ್ಸು ಆತನಿಗೆ ಸಿದ್ಧವಾಗಿತ್ತು, ಬಲದಿಂದ ತುಂಬಿತ್ತು. Hallelujah. 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 So when we are physically weak, sometimes maybe we have sickness, sometimes our health condition is so bad, my dear friend, Satan will try to use that time to tempt you. ಕೆಲವು ವೇಳೆಗಳಲ್ಲಿ ನಾವು ನಮ್ಮ ದೈಹಿಕ ರೀತಿಯಲ್ಲಿ ಕಾಯಿಲೆಯಿಂದ ಇಲ್ಲವೇ ಬಲಹೀನರಾಗಿ ಕಂಡುಬರುವಂಥ ಸಮಯದಲ್ಲಿ ಸೈತಾನನು ಆ ಒಂದು ಸಮಯವನ್ನು ಬಹಳವಾಗಿ ಉಪಯೋಗಿಸುವಂತವನಾಗಿರುತ್ತಾನೆ. Hallelujah. 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 That is why many people, physically weak people, after some time, what is the use of worshipping God, this God? I have not received anything. Hello. Exact. That's what Satan will do. Come and tell you, last 2 years you are sick. How much of prayers you made, pastor made, that man made, you are pastored. Everything is done, but nothing happened, you know. So no use. God is of no use to you. So he will tempt you. Finally what happened? You leave God and follow devil. ಆತ್ಮಿಕವಾಗಿ ಬಲಗೊಂಡಿದ್ದರೂ ದೈಹಿಕವಾಗಿ ಬಲಹೀನತೆಯಿಂದ ಇರುವಂಥ ಸಮಯದಲ್ಲಿ ಸೈತಾನನು ಬಂದು ನಿಮ್ಮ ಬಳಿಗೆ, ನೀನು ಇಷ್ಟೆಲ್ಲ ಮಾಡ್ತೀಯಾ, ಎಲ್ಲರೂ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಆದರೂ ಸಹ ನೀನು ಇನ್ನೂ ಕಾಯಿಲೆಯಿಂದ, ಇನ್ನೂ ದೇಹದ ಬಲಹೀನತೆಯಿಂದ ತುಂಬಿದ್ದೀಯಲ್ಲ ಎಂಬುದಾಗಿ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಹೌದು, ನಾನು ಇಷ್ಟೊಂದೆಲ್ಲ ಮಾಡಿ ಏನು ಪ್ರಯೋಜನ ಎಂಬುದಾಗಿ ಒಂದು ಪ್ರಶ್ನೆಯು ಬರುತ್ತದೆ. ಆಗ ದೇವರನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿಯೂ ಸಹ ಬರುತ್ತದೆ. Hallelujah. Hallelujah. So when we are physically weak and when we are mentally strong, both the conditions are suitable condition for the devil to tempt us. ನಾವು ದೈಹಿಕವಾಗಿ ಬಲಹೀನರು, ಮನಸ್ಸಿನಲ್ಲಿ ಬಲವುಳ್ಳವರು ಆಗಿ ಕಾಣಲ್ಪಡುವಾಗ ಅದು ಸೈತಾನನಿಗೆ ಸರಿಯಾದ ಸಮಯವಾಗಿರುತ್ತದೆ ಶೋಧಿಸುವುದಕ್ಕೆ. Hallelujah. Hallelujah. Next I just want to move to another point. The first and foremost temptation, where does it come? ಮೊಟ್ಟ ಮೊದಲನೇದಾಗಿ ಆ ಒಂದು ಶೋಧನೆಯು ಎಲ್ಲಿಂದ ಬರುತ್ತದೆ? And this devil goes to Jesus and he found out that Jesus was hungry. ಮೊಟ್ಟ ಮೊದಲನೇದಾಗಿ ಸೈತಾನನು ಯೇಸುವಿನ ಬಳಿಗೆ ಹೋಗಿ ತಿಳಿದುಕೊಳ್ಳುತ್ತಾನೆ, ಆತನು ಹಸಿವಿನಿಂದ ಇದ್ದಾನೆ ಎಂಬುದಾಗಿ. So he needs food. ಆತನಿಗೆ ಆಹಾರವು ಬೇಕಾಗಿದೆ. That is a basic need for a person to survive. ಒಬ್ಬ ವ್ಯಕ್ತಿಯು ಜೀವಂತವಾಗಿ ಬದುಕುಳಿಯುವುದಕ್ಕೆ ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂತ ಒಂದು ವಸ್ತುವಾಗಿದೆ. For food a man can do anything. ಆಹಾರಕ್ಕಾಗಿ ಮನುಷ್ಯನು ಏನು ಬೇಕಾದರೂ ಮಾಡ್ತಾನೆ. For food you can see the animals how they fight to get their food. Same way human also, they'll do anything to get their basic needs. Food, shelter and dress. These are the basic needs of a human. ಪ್ರಾಣಿಗಳು ಆಹಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಎಷ್ಟೆಲ್ಲ ಮಾಡಿ ಬೇರೆಯವರಿಂದ ಕಿತ್ತುಕೊಂಡು ತಿನ್ನುತ್ತವೋ ಅದೇ ರೀತಿಯಾಗಿ ಮನುಷ್ಯನು ಸಹ ಆತನಿಗೆ ಆಹಾರವು ಬಹಳ ಮೂಲಭೂತವಾದಂಥ ಒಂದು ವಸ್ತುವಾಗಿದೆ. ಆದ್ದರಿಂದ ಆತನು ಒಬ್ಬ ಮನುಷ್ಯನು ಬದುಕುಳಿಯುವುದಕ್ಕಾಗಿ ಆತನಿಗೆ ಬೇಕಾಗಿರುವುದು 3 ಕಾರ್ಯಗಳು. ಅದು ಆಹಾರ, ಬಟ್ಟೆ ಮತ್ತು ಇರುವುದಕ್ಕೊಂದು ಸ್ಥಳ. Hallelujah. 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 You make a person to starve for 3 days. After 3rd day, you come and tell that fellow to do something. Whatever you want, that fellow will do. If you are giving me food, I will do this. If you give me food, I will do this. 3 days fasting enough. That fellow will be tamed.
ಯಾವುದೇ ವ್ಯಕ್ತಿಯನ್ನು 3 ದಿನ ಅವರು ಉಪವಾಸದಿಂದ ಇದ್ದ ನಂತರ ಹೋಗಿ ಅವರ ಬಳಿಯಲ್ಲಿ ಕೇಳುವುದಾದರೆ, ನೀವು ಈ ಒಂದು ಆಹಾರವನ್ನು ಕೊಟ್ಟರೆ ನಾನು ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಆ 3 ದಿನದ ಹಸಿವೆಯಲ್ಲಿ ಅವರನ್ನು ನಾವು ಪಳಗಿಸಬಹುದು. Hallelujah. Hallelujah. Even to our children we say that, no, if they don't listen to us, if they don't do what we say, what do we do? ಮಧ್ಯಾಹ್ನ ಊಟ ನಿಕ್ಕಿಲ್ಲ, ಇಲ್ಲ ಊಟ ಕೊಡುವುದಿಲ್ಲ ನಿಮಗೆ, ಯು ಹ್ಯಾವ್ ಟು ಸ್ಟಾರ್ವ್, ಇಲ್ಲ ಮಕ್ಕಳಿಗೆ. ದಟ್ ಈಸ್ ಅ ಡಿಸಿಪ್ಲಿನ್. ಹೌ ಯು ಡೂ? ಪಟ್ನಿ. ಈಗ ಸ್ಟಾರ್ವೇಷನ್ ಓನ್ಲಿ. ಹೇಳ್ತೀವ ಇಲ್ವಾ? ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ. Even to our children, if you want them to tame, the starvation is the best tool. ಈ ನಮ್ಮ ಮಕ್ಕಳನ್ನು ಸಹ ನಾವು ಪಳಗಿಸಬೇಕು, ಅವರಿಗೆ ಶಿಸ್ತನ್ನು ಕಲಿಸಬೇಕು ಎಂದು ಹೇಳುವುದಾದರೆ ಈ ಒಂದು ಹಸಿವೆಯೇ ನಮಗೆ ಒಂದು ಕೀಲಿಕೈಯಾಗಿ ಕಂಡುಬರುತ್ತದೆ. Especially when they catch the animals, wild animals, if they catch and bring to the zoo, they will not give the food to the animals. They will make them to starve for few days. So without food, they will be starving. After that, whatever the trainer comes, whatever the trainer says, the animal will obey. ಈ ಮೃಗಾಲಯಕ್ಕೆ ಪ್ರಾಣಿಗಳನ್ನು ಹಿಡಿದುಕೊಂಡು ಹೋಗುವಂಥವರು ಅದನ್ನು ಪಳಗಿಸಬೇಕಾದರೆ ಆ ಒಂದು ಪ್ರಾಣಿಗಳಿಗೆ ಹಸಿವೆಯಿಂದ ಇಟ್ಟಿರುತ್ತಾರೆ, ಆಹಾರ ಕೊಡೋದಿಲ್ಲ. ಆಮೇಲೆ ಒಂದು 3-4 ದಿನಗಳ ನಂತರ ಆ ಒಂದು ಪ್ರಾಣಿಯು ಹಸಿವೆಯಿಂದ ಇರುವಾಗ ಅದನ್ನು ಪಳಗಿಸುವಂಥವನು ಬಂದು ಆ ಒಂದು ಪ್ರಾಣಿಯು ಏನೇನು ಮಾಡಬೇಕೆಂಬುದಾಗಿ ಹೇಳುತ್ತಾನೋ ಅದೆಲ್ಲವನ್ನು ಆ ಪ್ರಾಣಿಯು ಮಾಡುತ್ತದೆ ಆಹಾರಕ್ಕಾಗಿ. ಇದೇ ರೀತಿಯಾಗಿ ಪ್ರಾಣಿಗಳನ್ನು ಪಳಗಿಸಲು ಸಹ ಸಾಧ್ಯ ಉಂಟು. So this Satan makes use of these basic needs of the human being and use that as a tool to tempt us. ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಅಗತ್ಯವನ್ನು ಸೈತಾನನು ಒಂದು ಕೀಲಿಕೈಯಾಗಿ ಹಿಡಿದುಕೊಂಡು ಅದರಿಂದ ವ್ಯಕ್ತಿಗಳನ್ನು ಶೋಧಿಸುವುದಕ್ಕೆ ಪ್ರಾರಂಭಿಸುತ್ತಾನೆ. He came to Jesus and told, I know you are starving 40 days without food, without water, and I know you are hungry. And he says, if you are a son of God, if you are a son of a God, turn this stone into bread so that you can eat that. He gives idea what the God of gods should do. You see this man, this devil comes to God and says, hey, listen to me, follow my instructions. I'll give the idea what to do, how to get your food. Turn this stone into food, bread, eat it. So Satan will give idea where to make money, how to make money. And he will tell you where to get your food, my dear friend. He will give the instructions for your survival. ಯೇಸುವು ಹಸಿವೆಯಿಂದ ಇರುವಂಥ ಸಮಯದಲ್ಲಿ ಶೋಧಕನಾದಂಥ ಸೈತಾನನು ಆತನ ಬಳಿಗೆ ಬಂದು ಆತನು ಬಲಹೀನತೆಯಿಂದ ಇದ್ದಾನೆ, ಈಗ ಆತನಿಗೆ ಬೇಕಾಗಿರುವುದು ಆಹಾರ ಎಂಬುದಾಗಿ ತಿಳಿದುಕೊಂಡು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿನ್ನು ಎಂಬುದಾಗಿ ಹೇಳುತ್ತಾನೆ. ಅದು ಮಾತ್ರವಲ್ಲದೆ ಅವನು ಹೇಳುವಂಥದ್ದು ಯೇಸುವಿಗೆ ತಕ್ಕಂಥ ಉಪಾಯವನ್ನು ಹೇಳಿಕೊಡುತ್ತಾನೆ. ನಿನ್ನ ಹಸಿವಿನ ನಿವಾರಣೆಗೆ ಬೇಕಾಗಿರುವಂಥ ಆಹಾರವು ನಿನ್ನ ಕೈಯಲ್ಲಿದೆ. ನೀನು ದೇವರ ಮಗನಾಗಿದ್ದರೆ ಅಲ್ಲಿಯೇ ಒಂದು ಸಂಶಯವನ್ನು ಹುಟ್ಟಿಸುತ್ತಾನೆ. ಮಾತ್ರವಲ್ಲದೆ ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿನ್ನು ಎಂಬುದಾಗಿ ಉಪಾಯವನ್ನು ಸಹ ಹೇಳಿಕೊಡುತ್ತಾನೆ. Jesus must have been thinking that he was son of God. ಯೇಸು ಕ್ರಿಸ್ತನು ತಾನು ದೇವರ ಮಗನು ಎಂಬುದಾಗಿ ತಿಳಿದುಕೊಂಡಿರುತ್ತಾನೆ. But now the Satan comes and asks, if you are a son of God. So he creates a doubt in the minds of Jesus Christ, his relationship with God. And he specifically wants to tell Jesus, you are not a son of God. You have no relationship with God. So the Satan comes casting doubts on our relationship with God.
ಇಲ್ಲಿ ಯೇಸು ಕ್ರಿಸ್ತನು ಹಸಿವಿನಿಂದ ಇರುವಂಥ ಸಮಯದಲ್ಲಿ ನೀನು ದೇವರ ಮಗನಾಗಿದ್ದರೆ ಎಂಬುದಾಗಿ ಹೇಳುತ್ತಾನೆ. ಹಾಗಾದರೆ ನೀನು ದೇವರ ಮಗನಾಗಿದ್ದರೆ ಎಂದು ಹೇಳುವುದಾದರೆ ನೀನು ಅಂದರೆ ಯೇಸು ಕ್ರಿಸ್ತನು ದೇವರ ಮಗನೋ ಅಲ್ಲವೋ ಎನ್ನುವಂಥ ಸಂಶಯವನ್ನು ಆತನಲ್ಲಿ ಹುಟ್ಟಿಸುತ್ತಾನೆ. ದೇವರ ಮತ್ತು ಯೇಸುವಿಗೆ ಇರುವಂಥ ಸಂಬಂಧದ ಮೇಲೆ ಸಂಶಯವನ್ನು ಹುಟ್ಟಿಸುತ್ತಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಸಹ ಸೈತಾನನು ಬಂದು ದೇವರಿಗೂ ನಮಗೂ ಇರುವಂತ ಸಂಬಂಧದ ಮೇಲೆಯೂ ಸಹ ಸಂಶಯವನ್ನು ಹುಟ್ಟಿಸುವಂತವನಾಗಿರುತ್ತಾನೆ. Now we start doubting. Say, I don't have food, I am not getting good job, there's no salary, what to do, and see, God is not bothered about me. If I'm really His son, if God really cares for me, He should have provided food for me and for my children, to the family. All we are starving, and so-called God is watching and not provide anything. So He is not God, and He is not considering me as His son. So all this doubt comes in our mind. ನಮ್ಮ ಮನಸ್ಸಿನಲ್ಲಿಯೂ ಸಹ ಆ ರೀತಿಯಾದಂಥ ಸಂದರ್ಭದಲ್ಲಿ ದೇವರು ನಮ್ಮ ಸಂಗಡ ಇದ್ದಿರುವುದಾದರೆ ನಮಗೆ ಈ ರೀತಿಯಾದಂಥ ಪರಿಸ್ಥಿತಿಯು ಬಂದಿರುವುದಕ್ಕೆ ಸಾಧ್ಯವಿಲ್ಲ. ನನ್ನ ಮಕ್ಕಳು ಕುಟುಂಬವು ಹಸಿವಿನಿಂದ ಒದ್ದಾಡುವಂಥ ಪರಿಸ್ಥಿತಿ ಇರುತ್ತಿರಲಿಲ್ಲ. ಆತನು ನಮಗೆ ಬೇಕಾದಂಥ ಆಹಾರವನ್ನು ಒದಗಿಸುತ್ತಾ ಇದ್ದನು. ಆತನು ನಮ್ಮ ಮೇಲೆ ಕಟಾಕ್ಷವನ್ನು ಇಟ್ಟಿದ್ದಾನೆ, ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮನ್ನು ಲಕ್ಷಿಸಿ ನೋಡುತ್ತಾ ಇದ್ದಾನೆ ಎಂದು ಹೇಳುವುದಾದರೆ ನಾವಿರುವಂಥ ಪರಿಸ್ಥಿತಿ ಆತನಿಗೆ ಗೊತ್ತಿರಬೇಕಲ್ಲ. ಹೇಗಿದ್ದರೂ ಆತನು ನಮಗೆ ಬೇಕಾದಂಥ ಆಹಾರವನ್ನು ಒದಗಿಸಬೇಕಾಗಿತ್ತಲ್ಲ ಎಂಬುದಾಗಿ ಆತನಲ್ಲಿಯೇ ನಾವು ಸಂಶಯ ಪಡುತ್ತೇವೆ. So we doubt about God's love towards us. We doubt about our relationship with God. The relationship itself is now in doubt. Are we? Am I the child of God? Is God powerful, and is He really bothered or taking care of me? All these doubts comes in your mind. That's what Satan wants to put it in your mind. ಆ ಒಂದು ಸಮಯದಲ್ಲಿ ಸೈತಾನನು ಬಂದು ಹೇಳುವಾಗ, ಹೌದು ನಾನು ದೇವರ ಮಗನೋ, ದೇವರಿಗೆ ನಾನು ಮಗನಾಗಿದ್ದರೆ ನನಗೆ ಬೇಕಾಗಿರುವಂಥ ಆಹಾರವು, ನನಗೆ ಬೇಕಾಗಿರುವಂಥ ಮೂಲಭೂತ ಅಗತ್ಯಗಳನ್ನು ಆತನು ಪೂರೈಸಿರಬೇಕಲ್ಲವೇ? ಇದೆಲ್ಲವನ್ನು ಆತನು ಕೊಡದೇ ಇರುವಾಗ, ನನಗೆ ಬೇಕಾಗಿರುವುದನ್ನು ಕೊಡದೇ ಇರುವಾಗ ಆತನು ನನಗೆ ದೇವರಾಗಿದ್ದಾನೋ ಇಲ್ಲ ನಾನು ಆತನಿಗೆ ಮಗನಾಗಿ ಇದ್ದೇನೋ ಇಲ್ಲವೋ ಎನ್ನುವಂಥ ಸಂಶಯವು ನಮ್ಮಲ್ಲಿ ಹುಟ್ಟುತ್ತದೆ. ಆ ರೀತಿಯಾದಂಥ ಸಂಶಯವು ನಮ್ಮಲ್ಲಿ ಹುಟ್ಟಬೇಕು ಎನ್ನುವುದೇ ಸೈತಾನನ ಒಂದು ತೀರ್ಮಾನವಾಗಿರುತ್ತದೆ. What is the word of God says? ದೇವರ ವಾಕ್ಯವು ಏನು ಹೇಳುತ್ತದೆ? Even the cups of the lion may starve, but those who seek God lack nothing. ಆದ್ದರಿಂದ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. Hallelujah. Hallelujah. Hello. God knows when to feed you, how to feed you. ನಿಮ್ಮನ್ನು ಯಾವ ರೀತಿಯಾಗಿ ಹೇಗೆ ಪೋಷಿಸಬೇಕು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. When the people of Israel left Egypt and they were wandering the wilderness where you cannot find any food, God says, Deuteronomy chapter 8 verse 3 says, He humbled thee, suffered thee to hunger, and fed thee with the manna which thou knowest not, neither did thy father know, that he might make thee know that man does not live by bread only, but by every word that proceedeth out of the mouth of the Lord. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಕ್ಕೆ ಕರೆದುಕೊಂಡು ಬಂದ ನಂತರ ಅರಣ್ಯದಲ್ಲಿ ಅವರು ಅಲೆದಾಡುತ್ತಿರುವಂಥ ಸಮಯದಲ್ಲಿ ಅವರನ್ನು ಹೇಗೆ ಪೋಷಿಸಿದನು ಎಂಬುದಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ
ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Same word only Jesus used when Satan was telling, oh, you turn this stone into bread and eat. Jesus said, hello, my God knows. My God knows. It is not man lives by bread alone, but by every word that proceedeth out of my God. If my God says, there is a food for you, there will be a food for me. He knows where and how to get food for me. Who are you to come and tell me? ಅದೇ ರೀತಿಯಾಗಿ ಸೈತಾನನು ಯೇಸುವನ್ನು ಶೋಧಿಸಿದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಕೊಡುವಂಥ ಉತ್ತರವನ್ನು ಗಮನಿಸಿ ನೋಡಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ಹೇಳಿ ಆತನು ಸೈತಾನನಿಗೆ ಉತ್ತರ ಕೊಡುತ್ತಾನೆ. Hallelujah. Hallelujah. By his one word, food came from sky for the so many Israel people. ಇಸ್ರಾಯೇಲ್ಯರು ಅಷ್ಟು ಜನರಿಗೆ ಬೇಕಾದಂಥ ಆಹಾರವು ಆತನ ಒಂದೇ ಮಾತಿನಿಂದ ಆಕಾಶದಿಂದ ಇಳಿದು ಬರುತ್ತದೆ. It was a famine time in Israel. Yes. And the one prophet by name Elijah, he was passing through this famine time. He has to be given food, and God knew this. ಅಲ್ಲಿ ಇಸ್ರಾಯೇಲ್ಯರಲ್ಲಿ ಬರಗಾಲ ಇರುವಂಥ ಸಮಯದಲ್ಲಿ ಈ ಎಲಿಯನೆನ್ನುವಂಥ ಪ್ರವಾದಿಯು ಆತನು ಹಸಿವಿನಿಂದ ಇದ್ದನು, ಆತನಿಗೆ ಆಹಾರವನ್ನು ಒದಗಿಸಬೇಕೆನ್ನುವುದು ದೇವರಿಗೆ ಗೊತ್ತಿತ್ತು. He cares for us, my dear friend. My God cares for me. When do I need food? When I should get, where I should get, how I should get. God knows everything. ದೇವರಿಗೆ ನಮಗೆ ಆಹಾರವು ಯಾವಾಗ ಹೇಗೆ ಒದಗಿಸಬೇಕು ಎಂಬುದಾಗಿ ಎಲ್ಲವೂ ಗೊತ್ತಿದೆ. Hallelujah. Hallelujah. So he tells Elijah, you do one thing now. You go to that river bank. Now, he says, 1 Kings chapter 17 verse 2, a word from the God's mouth. He says, the word of Lord came to him saying, Gideons, turn the eastward, hide thyself by the brook of Cherith, and that is before Jordan. And it shall be that thou shalt drink the drink of the brook, and I have commanded the ravens to feed thee there. Food and water is kept for you. Go there. It was the word of God. It came to Elijah. ಇಸ್ರಾಯೇಲ್ಯರಲ್ಲಿ ಅಲ್ಲಿ ಬರಗಾಲವು ಇರುವಂಥ ಸಮಯದಲ್ಲಿ ಪ್ರವಾದಿಯಾದಂಥ ಎಲಿಯನಿಗೆ ದೇವರ ಮಾತು ಬರುತ್ತದೆ. ಅದನ್ನು 1 ಅರಸುಗಳು 17ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. Hallelujah. Hallelujah. You see, already our God knows when I should get my food and how I should get my food. Who will come and deliver the food to me? Everything. God takes care of you. And this devil comes and says, if you are a son of God, and if God cares for you, hello, God cares for me at all time, every time. ನಮಗೆ ಆಹಾರವನ್ನು ಹೇಗೆ, ಎಲ್ಲಿ, ಯಾರ ಮುಖಾಂತರವಾಗಿ ಒದಗಿಸಬೇಕು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಆತನು ನಾವು ಇರುವಂಥ ಸ್ಥಳದಲ್ಲಿ ನಮಗೆ ಬೇಕಾದಂಥ ಕಾರ್ಯಗಳನ್ನು ಒದಗಿಸುತ್ತಾನೆ. ಸೈತಾನನು ಒಂದು ವೇಳೆ ಪ್ರಶ್ನಿಸಬಹುದು, ದೇವರು ನಿನಗೋಸ್ಕರ ಚಿಂತಿಸುತ್ತಾನ, ನಿನ್ನ ಬಗ್ಗೆ ಆತನಿಗೆ ಕಾಳಜಿ ಇದೆಯಾ ಎಂಬುದಾಗಿ ಎಲ್ಲ ಪ್ರಶ್ನಿಸಿ ನಿಮ್ಮಲ್ಲಿ ಸಂಶಯವನ್ನು ಹುಟ್ಟಿಸಬಹುದು. ಆದರೂ ಸಹ ದೇವರು ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ, ನಮ್ಮ ಮೇಲೆ ಯಾವಾಗಲೂ ದೃಷ್ಟಿ ಇಟ್ಟಿರುವಂತನಾಗಿದ್ದಾನೆ ಮತ್ತು ನಮಗೆ ಬೇಕಾಗಿರುವಂಥದ್ದನ್ನು ತಕ್ಕ ಸಮಯದಲ್ಲಿ ಒದಗಿಸುವಾತನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. Hallelujah. Hallelujah. God has given me this good job, brother. After so long time I got my job and I'm really happy. But my dear friend, after some time that job also goes out of your hand. What to do now?
ದೇವರು ನನಗೆ ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾನೆ, ದೇವರು ಬಹಳ ಕಾಲದ ನಂತರ ಈ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ ಎಂದು ಹೇಳುವಾಗ ಕೆಲವು ಕಾಲದ ನಂತರ ಆ ಒಂದು ಕೆಲಸವು ಕೈ ಬಿಟ್ಟು ಹೋಗುತ್ತದೆ. I thought God has provided me everything, but now again same for a problem. ನಾನು ಅಂದ್ಕೊಂಡಿದ್ದೆ ದೇವರು ಎಲ್ಲವನ್ನು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ, ಆದರೆ ಈಗ ಮತ್ತೆ ಅದೇ ಸಮಸ್ಯೆ ಹುಟ್ಟಿತಲ್ಲ. The brook dried and the ravens stopped coming. ಇಲ್ಲಿ ಆ ಒಂದು ಕೆರೀತ್ ಹಳ್ಳದಲ್ಲಿ ನೀರು ಬತ್ತಿ ಹೋಯಿತು, ಕಾಗೆಯೂ ಸಹ ಆಹಾರವನ್ನು ತರುವುದನ್ನು ನಿಲ್ಲಿಸಿಬಿಟ್ಟಿತು. But did God forsake Elijah? ಆದರೂ ಸಹ ದೇವರು ಎಲಿಯನನ್ನು ಕೈ ಬಿಟ್ಟು ಬಿಟ್ಟನೆ. The word of God says, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, verse 8 it says, and again the word of Lord came to him saying that, arise, get thee to Zarephath, which belongs to Sidon, and dwell there. There I have commanded a widow woman there to sustain thee. 8-9ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. Hallelujah. 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 Hello. Satan may try to tempt you in your basic need. How do I run my family? ಏನೋ ಮಾಡಬೇಕು, ಇಲ್ಲದೆಲ್ಲ ಕಲ್ಲದೆಲ್ಲ ಸ್ವಲ್ಪ ಮಾಡಿದ್ರೆ ಮಾತ್ರ ಏನೋ ಕುಟುಂಬ ಹೋಗ್ತಾ ಇದೆ. ಇಲ್ಲ, ಅದು ಮಾಡಲೇಬೇಕು, ಇದು ಮಾಡಬೇಕು, ಅವ್ರು ಹೇಳ್ದು ಮಾಡಲೇಬೇಕು. ಬ್ರದರ್ ಏನು ಮಾಡೋದು ಗೊತ್ತು, ಅದು ತಪ್ಪು ಅಂತ. I know it is wrong, but what to do? Because devil says to do, you'll do. Hello? Be careful. God knows when the brook dries and the ravens don't bring the food to you, and God establishes another source to feed you throughout this famine time. ನಿಮಗೆ ಸೋತು ಹೋಗಿರುವಾಗ ನಿಮ್ಮಲ್ಲಿ ಆಹಾರ ಬಂದು ಒದಗುವುದು ನಿಂತು ಹೋಗಿರುವಂತಹ ಸಮಯದಲ್ಲಿ ಮತ್ತೆ ನನಗೆ ಅದೇ ಸಮಸ್ಯೆ ಹುಟ್ಟಿತಲ್ಲಪ್ಪ, ಈಗ ನಾನು ಏನು ಮಾಡುವುದು? ದೇವರು ನನ್ನನ್ನು ನೋಡ್ತಾ ಇದ್ದಾನಾ, ಇಲ್ಲವೇ ನನ್ನನ್ನು ಕೈ ಬಿಟ್ಟು ಬಿಟ್ಟಿದ್ದಾನಾ ಎಂಬುದಾಗಿ ನೀವು ಪ್ರಶ್ನಿಸುವಂಥ ಸಮಯದಲ್ಲಿ ದೇವರು ನಿಮ್ಮ ಎಲ್ಲ ಕಾರ್ಯಗಳನ್ನು ಗಮನಿಸುತ್ತಾ ಇರುವಂಥವನು ಮತ್ತೆ ಆತನು ನಿಮಗೋಸ್ಕರ ಆಹಾರವನ್ನು ಹೇಗೆ ಎಲ್ಲಿ ಒದಗಿಸಬೇಕೆಂಬುದಾಗಿ ಮೊದಲೇ ತೀರ್ಮಾನಿಸಿ ಅದಕ್ಕೆ ತಕ್ಕ ಸಮಯದಲ್ಲಿ ನಿಮಗೆ ಎಲ್ಲವನ್ನು ಒದಗಿಸುವಾತನಾಗಿರುತ್ತಾನೆ. Hallelujah. Hallelujah. And second temptation is doubting God's power. ಎರಡನೆಯದಾಗಿ ಶೋಧನೆ ಬರುವಂತದ್ದು ದೇವರ ಬಲದಲ್ಲಿ ಸಂಶಯ ಪಡುವುದು. And he comes to Jesus Christ and took him to the pinnacle of the temple and says, you know, jump. Hello. If your God is capable of taking care, He will send His angels and will take care of you so that your feet will not falter. So He will take care of you. You believe that God can take care of you? Do you believe that God has a power to do that? That is the case. Prove it now. ಈಗ ಸೈತಾನನು ಮತ್ತೆ ಯೇಸುವಿನ ಬಳಿಯಲ್ಲಿ ಬಂದು ಆತನಲ್ಲಿ ಸಂಶಯವನ್ನು ಹುಟ್ಟಿಸುವುದನ್ನು ಗಮನಿಸಿ ನೋಡಿ, ಯೇಸುವನ್ನು ದೇವಾಲಯದ ಶಿಖರದ ಮೇಲೆ ಕರೆದುಕೊಂಡು ಹೋಗಿ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು, ಹಾಗಾದರೆ ನೀನು ಅಲ್ಲಿಂದ ಧುಮುಕು. ಆಗ ದೇವರಿಗೆ ಬಲ ಇರುವುದಾದರೆ, ಆತನು ಶಕ್ತಿವಂತನಾಗಿರುವುದಾದರೆ ಆತನು ನಿನ್ನನ್ನು ಬದುಕಿಸುವನು, ತನ್ನ ದೂತರನ್ನು ಕಳುಹಿಸಿ ನಿನ್ನನ್ನು ಯಾವುದೇ ರೀತಿಯಾದಂಥ ಬಲಹೀನತೆ ಉಂಟಾಗದಂತೆ ಕಾಪಾಡುವನು ಎಂಬುದಾಗಿ ಹೇಳುತ್ತಾನೆ. Many Christian thinks only Christians read Bible. Unfortunately, devil reads Bible in between lines. ಅನೇಕ ಕ್ರೈಸ್ತರು ತಿಳಿದುಕೊಳ್ಳುವಂಥದ್ದು ಕ್ರೈಸ್ತರು ಮಾತ್ರವೇ ಸತ್ಯವೇದವನ್ನು ಓದುವಂಥದ್ದು ಎಂಬುದಾಗಿ. ಆದರೆ ಸೈತಾನನು ಸಹ ಸತ್ಯವೇದದ ಮಧ್ಯಭಾಗದಲ್ಲಿ ಕೆಲವು ವಾಕ್ಯಗಳನ್ನು ಓದಿರುತ್ತಾನೆ. Psalms 91 verse 11 says,
ಕೀರ್ತನೆಗಳು 91 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, He shall give his angels charge over thee, to keep thee in all thy ways. They shall bear thee in their hands, lest thou dash thy foot against a stone. 91ನೇ ಅಧ್ಯಾಯ 11-12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. This already said and already read this. ಸೈತಾನನು ಇದನ್ನು ಈಗಾಗಲೇ ಓದಿದ್ದಾನೆ. So he tells Jesus, hello, Jesus. That's what written there in the Bible, no? You follow that. ಆದ್ದರಿಂದ ಯೇಸು ಕ್ರಿಸ್ತನಿಗೆ ಹೇಳುತ್ತಾನೆ, ಅದನ್ನೇ ಅಲ್ವಾ ಸತ್ಯವೇದದಲ್ಲಿ ಬರೆದಿರೋದು, ಅದನ್ನೇ ನೀವು ಹಿಂಬಾಲಿಸಿ ಎಂಬುದಾಗಿ ಹೇಳುತ್ತಾನೆ. Do you believe your God is powerful and your God is taking care of you? He loves you so much that when you fall down, He will go and catch you like that? Superman? ನೀವು ದೇವರು ಆತನು ನಿಮ್ಮನ್ನು ಕಾಯುತ್ತಾನೆ, ಆತನು ಬಲವುಳ್ಳವನು ಎಂಬುದಾಗಿ ನಂಬುತ್ತೀರಾ? ನೀವು ಮೇಲಿನಿಂದ ಕೆಳಕ್ಕೆ ಧುಮುಕುವಂಥ ಸಮಯದಲ್ಲಿ ಆತನು ಬಂದು ಕೈ ಚಾಚಿ ನಿಮ್ಮನ್ನು ಹಿಡಿದುಕೊಳ್ಳುವನು, ಕಾಪಾಡುವನು ಎಂಬುದಾಗಿ ನಂಬುತ್ತೀರಾ ಎಂಬುದಾಗಿ ಆತನು ಪ್ರಶ್ನಿಸುತ್ತಾನೆ. Many a times, most of the Christians doubt God's power to save us. ಅನೇಕ ವೇಳೆಗಳಲ್ಲಿ ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನೋ ಎಂಬುದಾಗಿ ಆತನ ಬಲದಲ್ಲಿ ಸಂಶಯ ಪಡುತ್ತೇವೆ. Judges chapter 6 verse 12 and 13. You read this here. An angel of the Lord appeared unto Gideon and said to him, Lord is with thee, thou mighty man of valor. Judges 6. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12-13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. Hallelujah. 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 You see this? If God is with me, why all this trouble? ಆಗ ಗಿದ್ಯೋನನು ಹೇಳುವಂತ ಮಾತು, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? This is what Satan wants to put in your mind. If God is with you, my dear friend, if God is with you, why all these things are happening? ದೇವರು ನಮ್ಮ ಸಂಗಡ ಇದ್ದಿರುವುದಾದರೆ ಈ ಎಲ್ಲ ಕಾರ್ಯಗಳು ನಮಗೆ ಸಂಭವಿಸುವುದಕ್ಕೆ ಹೇಗೆ ಸಾಧ್ಯ ಎನ್ನುವಂಥ ಆ ಒಂದು ಸಂಶಯವನ್ನು ನಮ್ಮಲ್ಲಿ ಹಾಕುವುದಕ್ಕೆ ಸೈತಾನನು ಪ್ರಯತ್ನಿಸುತ್ತಾನೆ. God doesn't really bother about you, Jesus. He has got so many works. Why should he bother about you? ದೇವರು ನಿನ್ನ ಬಗ್ಗೆ ಅಷ್ಟು ಚಿಂತಿಸುವುದಿಲ್ಲ. ಯಾಕೆಂದರೆ ಆತನಿಗೆ ಎಷ್ಟೊಂದು ಕೆಲಸ ಇದೆ, ನಿನ್ನ ಬಗ್ಗೆ ಹೇಗೆ ಚಿಂತಿಸೋದಕ್ಕೆ ಸಾಧ್ಯ? Big pastors are there, big leaders are there. God has to take care of all of them. Who am I? I'm a small person in this church. ದೊಡ್ಡ ದೊಡ್ಡ ಪಾಸ್ಟರ್ಗಳಿದ್ದಾರೆ, ಹಿರಿಯರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ದೇವರು ಅವರನ್ನೆಲ್ಲ ನೋಡ್ಕೊಳ್ಬೇಕಲ್ಲ. ನಾನಾದರೂ ಈ ಸಭೆಯಲ್ಲಿ ಒಬ್ಬ ಚಿಕ್ಕ ವ್ಯಕ್ತಿ ಆಗಿದ್ದೇನೆ, ನಾನು ಇದರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. We doubt about God's power and we doubt about God's love towards us. ದೇವರ ಬಲದಲ್ಲಿ ನಾವು ಸಂಶಯ ಪಡುತ್ತೇವೆ ಮತ್ತು ದೇವರು ನಮ್ಮ ಮೇಲಿಟ್ಟಿರುವಂತ ಪ್ರೀತಿಯಲ್ಲಿಯೂ ಸಂಶಯ ಪಡುತ್ತೇವೆ. Isaiah chapter 49 verse 15 says, ಯೆಶಾಯ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Can a woman forget her sucking child, that she should not have compassion on the son of her womb? Yea, they may forget, yet will I not forget thee. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. Hallelujah. 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 My dear friend, Satan goes to God to tempt him, to find out whether he is believing God, whether he believes God is powerful, whether Jesus believes He will take care of him. Many a times we also have the same doubt.
ಸೈತಾನನು ಸಹ ಯೇಸುವಿನ ಬಳಿಯಲ್ಲಿ ಹೋಗಿ ಆತನು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದಾನೋ, ಯೇಸುವಿನಲ್ಲಿ ಪೂರ್ಣವಾಗಿ ಆತನನ್ನು ಆತುಕೊಂಡಿದ್ದಾನೋ, ಆತನು ಯೇಸುವಿನನ್ನು ಕುರಿತಾಗಿ ಚಿಂತಿಸುವವನಾಗಿದ್ದಾನೆ ಎಂಬುದಾಗಿ ನಂಬುತ್ತಾನೋ ಎಂಬುದಾಗಿ ಶೋಧಿಸಿ ನೋಡುತ್ತಾನೆ. ನಮ್ಮನ್ನು ಸಹ ಸೈತಾನನು ಬಂದು ಅದೇ ರೀತಿಯಾಗಿ ಶೋಧಿಸುತ್ತಾನೆ. What was the answer of God, Jesus? ಯೇಸುವಿನ ಉತ್ತರವು ಅದಕ್ಕೆ ಏನಾಗಿತ್ತು? Thou shalt not tempt the Lord thy God. Don't tempt the God. ನೀನು ನಿನ್ನ ದೇವರನ್ನು ಶೋಧಿಸಬಾರದು, ಪರೀಕ್ಷಿಸಬಾರದು. Many people come and pray, if you are a God, you do this. If you are a God, you do this. Hello? Don't doubt God and God's power. Don't tempt God. God will not tolerate temptation by you. ಅನೇಕ ವೇಳೆಗಳಲ್ಲಿ ಜನರು ಬಂದು ಪ್ರಾರ್ಥಿಸುವಂಥದ್ದು, ದೇವರೇ ನೀನು ನಿಜವಾಗ್ಲೂ ದೇವರಾಗಿದ್ದರೆ ನನಗೆ ಈ ಕೆಲಸ ಮಾಡು, ಆ ಕೆಲಸ ಮಾಡು, ನನಗೆ ಇದನ್ನು ಕೊಡು, ಅದನ್ನು ಕೊಡು ಎಂಬುದಾಗಿ ದೇವರನ್ನೇ ಪರೀಕ್ಷಿಸಿ ನೋಡುವಂಥವರು ಉಂಟು. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ದೇವರನ್ನು ಪರೀಕ್ಷಿಸುವಂಥದ್ದು ನಮ್ಮ ಕೆಲಸವಲ್ಲ, ಪರೀಕ್ಷಿಸುವುದು ದೇವರಿಗೆ ಇಷ್ಟವೂ ಇಲ್ಲ. Hallelujah. 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 Do not tempt your God. Satan, you go away. ನಿನ್ನ ದೇವರನ್ನು ಪರೀಕ್ಷಿಸಬಾರದು ಎಂಬುದಾಗಿ ಹೇಳಲ್ಪಟ್ಟಿದೆ. ಸೈತಾನನೇ ನನ್ನನ್ನು ಬಿಟ್ಟು ತೊಲಗು ಎಂಬುದಾಗಿ ಹೇಳುತ್ತಾನೆ. And third, ಮೂರನೇದಾಗಿ, the third temptation was Jesus was taken to a very tall building and he was shown the whole world. ಯೇಸುವನ್ನು ಎತ್ತರವಾದಂಥ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಈ ಪ್ರಪಂಚದ ಎಲ್ಲಾ ವೈಭವವನ್ನು ಸೈತಾನನು ತೋರಿಸುತ್ತಾನೆ. And he tells Jesus, Jesus, all these things, whatever you see, I'll give to you. I will give to you, provided you bow down before me. ಅಲ್ಲಿ ಯೇಸುವನ್ನು ನೋಡಿ ಹೇಳುವಂಥ ಮಾತು, ನೀನು ನನಗೆ ಸಾಷ್ಟಾಂಗವಾಗಿ ಎರಗಿದರೆ ಈ ನೋಡುತ್ತಿರುವಂಥ ಎಲ್ಲ ವೈಭವವನ್ನು, ಪ್ರಪಂಚದ ಎಲ್ಲ ಕಾರ್ಯಗಳನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. 1 Timothy chapter 6 verse 10 says, 1 ತಿಮೋಥೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, For the love of money is the root of all evil, which while some coveted after, and they have erred from the faith, pierced themselves through with many sorrows. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. If you open your TV today, there's a big flash, breaking news and all that coming for last 1 week. That is the news of India. What is the news? ನಾವು ಟಿವಿಯನ್ನು ಹಾಕಿ ನೋಡುವುದಾದರೆ ಒಂದು ವಾರದಿಂದ ಬರುವಂತ ಸುದ್ದಿಯು ಏನಾಗಿದೆ ಎಂಬುದಾಗಿ ಹೇಳಿ. A Delhi High Court judge stashed so much of cash in his house and got burnt. Now, my dear friend, now the law is against him. ಅಲ್ಲಿ ಒಬ್ಬ ನ್ಯಾಯಾಧೀಶನು ತನ್ನ ಮನೆಯಲ್ಲಿ ಹಣವನ್ನು ಇರುವುದರಿಂದ ಆತನನ್ನು ಸುಟ್ಟು ಕೊಲ್ಲಲಾಗಿದೆ ಮತ್ತು ಆತನಿಗೆ ವಿರುದ್ಧವಾಗಿ ಈಗ ಕಾನೂನು ನಿಂತಿದೆ. Hallelujah. Hallelujah. He acquired lot of money. Money, my dear friend. Money is the root cause for all evil. This man, being a judge, should have earned properly, but he accumulated in evil means to give judgment or whatever he has done, we don't know. But he accumulated so much of cash in his house. But one day it came to light. ಹಣವು ಎಲ್ಲ ವಿಧವಾದಂಥ ಕಾರ್ಯಗಳಿಗೆ ಮೂಲ ಕಾರಣವಾಗಿ ಕಂಡುಬರುತ್ತದೆ. ಈ ನ್ಯಾಯಾಧೀಶನು ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡಿ ಹಣವನ್ನು ಕೂಡಿಡಬಹುದಾಗಿತ್ತು. ಆದರೆ ಆತನು ಕೆಟ್ಟ ದಾರಿಯಲ್ಲಿ ಹಣವನ್ನು ಸಂಪಾದನೆ ಮಾಡಿ ಇರುವುದಕ್ಕಿಂತ ಹೆಚ್ಚಾಗಿ ಅವನು ಸೇರಿಸಿಟ್ಟಿದ್ದನು. ಅದು ಎಲ್ಲರಿಗೂ ತಿಳಿದ ನಂತರ ಆತನಿಗೆ ಅದು ಆತನಿಗೆ ವಿರುದ್ಧವಾಗಿ ಈಗ ಕಾನೂನು ಬಂದಿದೆ.
Hallelujah. 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 People are just carried away by money. Oh, somebody gives money, they are willing to do anything. Murder, they'll do. Rape, they will do. Anything they'll do if they are offered money. ಹಣವನ್ನು ಕೊಡುವುದಾದರೆ ಜನರು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧರಿರುತ್ತಾರೆ. ಒಂದು ಕೊಲೆ ಮಾಡುವುದಕ್ಕೂ ಹಣ ಕೊಟ್ಟರೆ ಸಾಕು, ಅದನ್ನು ಮಾಡುವುದಕ್ಕೆ ಸಿದ್ಧರಿರುತ್ತಾರೆ. ಅಂದರೆ ಹಣವು ಎಲ್ಲಕ್ಕೂ ಪ್ರಾಮುಖ್ಯವಾಗಿ ಕಂಡುಬರುತ್ತದೆ. Hallelujah. Hallelujah. Don't yield to such temptation, my dear friend. ಈ ರೀತಿಯಾದಂಥ ಶೋಧನೆಗೆ ನೀವು ಒಳಪಡಬೇಡಿರಿ. Don't get carried away by, accumulating money by evil means. ಕೆಟ್ಟ ದಾರಿಯಲ್ಲಿ ಹಣವನ್ನು ಸೇರಿಸುವುದಕ್ಕೆ ನೀವು ಆ ಶೋಧನೆಗೆ ಒಳಗಾಗಬೇಡಿ. What does not belong to you, it do not belong to you. ಯಾವುದು ನಿಮಗೆ ಸೇರಿಲ್ಲವೋ ಅದು ನಿಮ್ಮದಲ್ಲ. Every good thing comes from God of heaven. ಎಲ್ಲ ಒಳ್ಳೆಯ ಕಾರ್ಯಗಳು ಪರಲೋಕದಲ್ಲಿರುವಂತ ತಂದೆಯ ಬಳಿಯಿಂದ ಬರುವಂತದ್ದಾಗಿದೆ. Every goodness comes from God. ಪ್ರತಿಯೊಂದು ಒಳ್ಳೆಯ ಕಾರ್ಯವು ದೇವರಿಂದ ಬರುವಂತದ್ದಾಗಿದೆ. God knows what you should enjoy. ನೀನು ನಿನ್ನ ಜೀವಿತದಲ್ಲಿ ಯಾವುದನ್ನು ಕುರಿತಾಗಿ ಸಂತೋಷಿಸಬೇಕೆಂಬುದಾಗಿ ದೇವರಿಗೆ ಗೊತ್ತು. The complete world is our God's. ಈ ಒಂದು ಪ್ರತಿಯೊಂದು ವಿಶ್ವದಲ್ಲಿ ಕಾಣಲ್ಪಡುವಂತ ಎಲ್ಲವೂ ಸಹ ನಮ್ಮ ದೇವರದ್ದಾಗಿದೆ. The irony is, the devil goes to Jesus and tells, you see this, all that money, the power, everything, the buildings, everything, I will give to you. ಇಲ್ಲಿ ಸೈತಾನನನ್ನು ಗಮನಿಸಿ ನೋಡಿ, ಯೇಸುವಿನ ಬಳಿಯಲ್ಲಿಯೇ ಹೋಗಿ ನೀನು ನೋಡ್ತಿರುವಂಥ ಪ್ರಪಂಚದಲ್ಲಿ ಕಾಣುತ್ತಿರುವಂಥ ಈ ದೊಡ್ಡ ದೊಡ್ಡ ಕಟ್ಟಡಗಳು, ವೈಭವಗಳು ಮತ್ತು ಇಲ್ಲಿ ಕಂಡುಬರುವಂಥ ಎಲ್ಲ ಕಾರ್ಯಗಳು ನಿನಗೆ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. To whom he says? ಯಾರಿಗೆ ಅವನು ಹೇಳ್ತಾ ಇದ್ದಾನೆ? The owner of that complete thing. ಆ ಎಲ್ಲಕ್ಕೂ ಯಜಮಾನನಾಗಿರುವಂತವನಿಗೆ ಹೇಳುತ್ತಾ ಇದ್ದಾನೆ. Oh, Jesus was the creator of everything in this world. ಯೇಸು ಕ್ರಿಸ್ತನೇ ಈ ಲೋಕದಲ್ಲಿರುವಂತ ಪ್ರತಿಯೊಂದಕ್ಕೂ ಸೃಷ್ಟಿ ಕಾರಣನಾಗಿದ್ದಾನೆ. Bible says, John chapter 1 and 1 says, in the beginning was Word, and the Word was with God, and Word was God. The same was in the beginning with God. All things in this world were made by Him, and without Him was anything made that was made. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. Hallelujah. 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 He goes to the owner. A beggar goes to the owner and says, I'll give you all these things. Hey, you beggar, you are telling me I'm the owner of everything. Who are you to give that what belongs to me? You understand? He goes to Jesus, says, I will give you all these things. You bow down before me. ಅಲ್ಲಿ ಒಬ್ಬ ಭಿಕ್ಷುಗಾರನು ಹೋಗಿ ಆ ಎಲ್ಲಕ್ಕೂ ಒಡೆಯನಾಗಿರುವಂಥವನ ಬಳಿಯಲ್ಲಿ ಹೋಗಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಾದರೆ ಇವೆಲ್ಲವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳುತ್ತಾನೆ. ಹಾಗಾದರೆ ಯೇಸುವೆ ಅವೆಲ್ಲಕ್ಕೂ ಒಡೆಯನಾಗಿದ್ದಾನೆ, ಆತನೇ ಅದಕ್ಕೆ ಎಲ್ಲದಕ್ಕೂ ಅಂದರೆ ಯಜಮಾನನಾಗಿ ಕಂಡು ಬರುತ್ತಾನೆ. Who are we, my dear friend? ನಾವ್ಯಾರು? Do you know who are you? ನೀವು ಯಾರು ಎಂಬುದಾಗಿ ನಿಮಗೆ ಗೊತ್ತಾ? You are a child of God. ನೀವು ದೇವರ ಮಕ್ಕಳು. What belongs to God belongs to you. ದೇವರಿಗೆ ಸೇರಿರುವಂತ ಎಲ್ಲವೂ ಸಹ ನಿಮಗೂ ಸೇರಿದಂತವಾಗಿದೆ. Hallelujah. 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 If a devil comes and tell you, I'll give you all these things you do, you have to tell that fellow, hey, idiot, understand, I'm the owner of all those things. ಸೈತಾನನು ಬಂದು ಇದನ್ನು ನಾನು ನಿನಗೆ ಕೊಡ್ತೇನೆ ಎಂದು ಹೇಳುವುದಾದರೆ ನೀವು ಹೇಳಬಹುದು, ನಾನೇ ಇದಕ್ಕೆಲ್ಲದಕ್ಕೂ ಒಡೆಯನು, ನೀನೇನು ನನಗೆ ಕೊಡುವುದು ಎಂಬುದಾಗಿ ಹೇಳಬಹುದು. I am the owner. Who are you to come and tell me I will give you that to me?
ನಾನೇ ಇದಕ್ಕೆ ಯಜಮಾನನು, ನೀನು ಯಾರು ಬಂದು ಹೇಳೋದಕ್ಕೆ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. My God knows when to give to me. ನನಗೆ ಯಾವಾಗ ಕೊಡಬೇಕೆಂಬುದಾಗಿ ನನ್ನ ದೇವರಿಗೆ ಗೊತ್ತು. James chapter 1 verse 17 says, ಯಾಕೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, every good gift and every perfect gift is from above and comes down from the Father of lights, with whom is no variableness, neither shadow of turning. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ, ಆತನಲ್ಲಿ ಚಂಚಲತ್ವವೇನೂ ಇಲ್ಲ. Hallelujah. Hallelujah. So everything you need in this world will be given by God. ನಿಮಗೆ ಬೇಕಾಗಿರುವಂತ ಪ್ರತಿಯೊಂದನ್ನು ದೇವರು ನಿಮಗೆ ಒದಗಿಸುವ ಆತನಾಗಿದ್ದಾನೆ. You don't run after money, my dear friend. ನೀವು ಹಣದ ಹಿಂದೆ ಓಡುವಂತ ಅವಶ್ಯಕತೆ ಇಲ್ಲ. If somebody tells you that I'll give you that much money, this much money, you do this, hello, tell that fellow, you are an idiot. I am the owner of that. My God gives when he should give to me. ನಾನು ನಿನಗೆ ಇದನ್ನು ಕೊಡ್ತೇನೆ, ಅದನ್ನು ಕೊಡ್ತೇನೆ ಎಂಬುದಾಗಿ ಹೇಳುವುದಾದರೆ ಅವರು ಹೇಳುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರಬೇಡಿ. ಯಾಕೆಂದರೆ ನೀವೇ ಅದೆಲ್ಲಕ್ಕೂ ಯಜಮಾನನಾಗಿದ್ದೀರಿ. ಆದ್ದರಿಂದ ಆ ವ್ಯಕ್ತಿಗೆ ನೀವು ನನಗೆ ಯಾವಾಗ ಏನು ಕೊಡಬೇಕೆಂಬುದಾಗಿ ನನ್ನ ದೇವರಿಗೆ ಚೆನ್ನಾಗಿ ಗೊತ್ತು, ನೀವೇನು ನನಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವಂಥದ್ದು ಮುಖ್ಯವಾಗಿದೆ. Lastly, Jesus said to that side, hey, get out of me. No? When suppose a beggar comes to tell you, sir, this building, I'll give to you. Then you will say, you are the owner of the building. Some beggar comes and tells you, I'll give you this building. What do you do? Hey, okay. We will use that slang and tell that, hey, get away, man. Correct? That's what Jesus told this devil also. Hey, get away. ಒಬ್ಬ ಭಿಕ್ಷುಗಾರನು ಬಂದು ನಾವು ಕಟ್ಟಿರುವಂಥ ಕಟ್ಟಡವನ್ನು ನಮಗೆ ತೋರಿಸಿ ನಿಮಗೆ ಇದನ್ನು ಕೊಡ್ತೇನೆ ಎಂದು ಹೇಳುವುದಾದರೆ ನಾವೇನು ಹೇಳ್ತೀವಿ? ಅವನೇ ಒಬ್ಬ ಭಿಕ್ಷುಕ, ಈ ಒಂದು ಕಟ್ಟಡಕ್ಕೆ ಯಜಮಾನ ನಾನು, ಅವನೇನು ನಮಗೆ ಕೊಡೋದು ಎಂಬುದಾಗಿ ಹೇಳಿ ಅವನಿಗೆ ತೊಲಗಿ ಹೋಗು ಎಂಬುದಾಗಿ ಹೇಳುತ್ತೇವೆ. ಅದೇ ರೀತಿಯಾಗಿ ಯೇಸುವು ಸಹ ಸೈತಾನನನ್ನು ನೋಡಿ ಹೇಳುತ್ತಾನೆ, ನನ್ನನ್ನು ಬಿಟ್ಟು ತೊಲಗು ಎಂಬುದಾಗಿ. The only one God whom I should worship is my God, not you. Get away. ಒಂದೇ ಒಂದು ಆಜ್ಞೆ ಎಂದು ಹೇಳುವುದಾದರೆ ನಾನು ನನ್ನ ತಂದೆಯಾದಂಥ ದೇವರನ್ನು ಮಾತ್ರವೇ ಆರಾಧಿಸಬೇಕು, ನಿನ್ನನ್ನಲ್ಲ, ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳುತ್ತಾನೆ. Hallelujah. 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 The temptation comes in 3 forms. When our basic needs it comes, doubting God's power it comes, then wealth and money, devil may try to tempt you. In all these things, Jesus did not heal. He simply said, I will worship one my God. Every good thing comes only from my God. ಈ ಒಂದು ಶೋಧನೆ ಎನ್ನುವಂಥದ್ದು ಯಾವಾಗ ಬರುತ್ತದೆ ಎಂದು ಹೇಳುವುದಾದರೆ ದೈಹಿಕವಾಗಿ ಬಲಹೀನತೆಯಿಂದ ನಾವು ಕಂಡುಬರುವಾಗ ಶೋಧನೆಯು ಬರುತ್ತದೆ ಮತ್ತು ದೇವರ ಬಲದಲ್ಲಿ ನಾವು ಸಂಶಯ ಪಡುವಂತೆ ಮಾಡುತ್ತದೆ. ಮಾತ್ರವಲ್ಲದೆ ಹಣದಾಸೆಯಿಂದ ನಾವು ತುಂಬಿರುವಾಗ ಆ ಒಂದು ಶೋಧನೆಯು ಬರುತ್ತದೆ. ಆದರೂ ಸಹ ಯೇಸುವಿಗೂ ಸಹ ಈ ರೀತಿಯಾಗಿ ಬಂದಂಥ ಶೋಧನೆಯಲ್ಲಿ ಆತನು ಹೇಳುವಂಥದ್ದು, ನಾನು ನನ್ನ ತಂದೆಯಾದಂಥ ದೇವರಿಗೆ ಮಾತ್ರವೇ ಅಡ್ಡಬಿದ್ದು ಆರಾಧಿಸುವೆನು ಎಂಬುದಾಗಿ ಹೇಳುತ್ತಾನೆ. ಯಾಕೆಂದರೆ ಎಲ್ಲ ಒಳ್ಳೆಯ ದಾನಗಳು, ಎಲ್ಲ ಒಳ್ಳೆಯ ವರಗಳು ಸಹ ನನ್ನ ತಂದೆಯಾದಂಥ ದೇವರಿಂದ ಬರುತ್ತದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. Yield not to temptation, for yielding is sin. ನೀವು ಪಾಪಕ್ಕೆ ಒಳಗಾಗುವುದಾದರೆ ಅದು ಪಾಪ ಎಂಬುದಾಗಿ ಹೇಳಲ್ಪಟ್ಟಿದೆ. Follow Jesus Christ's footsteps. ಯೇಸುವಿನ ಹೆಜ್ಜೆ ಜಾಡನ್ನು ಹಿಂಬಾಲಿಸಿರಿ. You will overcome the temptations. ನೀವು ಶೋಧನೆಯನ್ನು ಎದುರಿಸಿ ನಿಂತು ಅದರಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. Let's close our eyes. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. James 1:12 says, ಯಾಕೋಬ 1:12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Blessed is the man that endureth temptation, for when he is tried, he shall receive the crown of life, which the Lord
as promised to them that love him. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. Heavenly Father, we praise and worship you, Lord, for this wonderful time that you've given us to meditate upon the word temptation. Lord, you have shown us the way how to overcome the temptations. Satan may come in any form, use any time, take, Lord, any shape and tempt us. But Lord, you already provided us how to, Lord, overcome. Help us to understand, Lord, that we are your children. You are powerful. You take care of us. Lord, each and every moment, you, Lord, you take care of us, oh Lord Jesus. As Master, everything belongs to you. Lord, you know when to give to us, not the Satan. Help us to understand this, to overcome this temptation that comes in our lives, oh God Jesus. Bless all your people, those who are hearing this, those who are, Lord, yielded or in the process of yielding. Help them, Lord. Strengthen them to come out of it, oh Lord Jesus. Wherever they're fallen, help them to come back, to stand for you, oh God Jesus. Help them, Lord, to overcome this Satan. Bless your people. In Jesus' precious name I pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ. 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 God bless you all. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್. ಆಮೆನ್.